ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗ್ರಾವಿಟೇಷನಲ್ ಪವರ್ ಗುರುತ್ವಾಕರ್ಷಣೆಯ ಬಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಗುರುತ್ವಾಕರ್ಷಣೆ ಪರಿಕಲ್ಪನೆಯು ಹಲವಾರು ವರ್ಷಗಳಿಂದ ಭೌತಶಾಸ್ತ್ರದಲ್ಲಿ ಹಲವು ವಿಭಿನ್ನ ಪರಿಕಲ್ಪನೆಗಳನ್ನು ಸ್ಥಾಪಿಸಿದೆ. ಕ್ರಿಸ್ತಶಕ 1687ರಲ್ಲಿ ಐಸಾಕ್ ನ್ಯೂಟನ್ ರವರು ಗುರುತ್ವಾಕರ್ಷಣಾ ಬಲವನ್ನು ಕಂಡುಹಿಡಿದರು. ಗುರುತ್ವಾಕರ್ಷಣೆಯು ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ಭೌತಿಕ ವಸ್ತುವಿನೆಡೆಗೆ ಆಕರ್ಷಿಸುವ ಅಗೋಚರ ಶಕ್ತಿಯಾಗಿದೆ. ಭೂಮಿಯನ್ನು ಹೊರತುಪಡಿಸಿ ಇತರ ಆಕಾಶಕಾಯಗಳು ಸಹ ಗುರುತ್ವಾಕರ್ಷಣೆಯನ್ನು ಹೊಂದಿವೆ. ಗುರುತ್ವಾಕರ್ಷಣೆಯು ವಸ್ತುಗಳನ್ನು ಕೇಂದ್ರಕ್ಕೆ ಎಳೆಯುತ್ತದೆ. ಈ ಬಲವು ಎಲ್ಲ ಗ್ರಹಗಳನ್ನು ಸೂರ್ಯನ ಸುತ್ತ ಕಕ್ಷೆಯಲ್ಲಿ ಇರಿಸುತ್ತದೆ. ಇದು ಸಾರ್ವತ್ರಿಕ ಕ್ರಿಯೆಯೊಂದಿಗೆ ದೀರ್ಘ ವ್ಯಾಪ್ತಿಯನ್ನು ಹೊಂದಿದೆ. ಅಂದರೆ ಗುರುತ್ವಾಕರ್ಷಣ ಪರಿಕಲ್ಪನೆಯು ಭೌತಶಾಸ್ತ್ರದಲ್ಲಿ ಹಲವಾರು ವರ್ಷಗಳಿಂದ ವಿಭಿನ್ನ ಪರಿಕಲ್ಪನೆಗಳನ್ನು ಸ್ಥಾಪಿಸಿದೆ. ಐಸಾಕ್ ನ್ಯೂಟನ್ ರವರು 1687ರಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ರು. ಗುರುತ್ವಾಕರ್ಷಣೆ ಅಂದರೆ ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ಭೌತಿಕ ವಸ್ತುವಿನೊಂದಿಗೆ ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುವಂಥ ಅಗೋಚರ ಶಕ್ತಿಯನ್ನು ಗುರುತ್ವಾಕರ್ಷಣೆ ಅಂತ ಕರೀತಾರೆ. ಭೂಮಿಯನ್ನು ಹೊರತುಪಡಿಸಿ ಇತರ ಆಕಾಶಕಾಯಗಳು ಸಹ ಗುರುತ್ವಾಕರ್ಷಣೆಯನ್ನು ಹೊಂದಿವೆ. ಇವು ವಸ್ತುಗಳನ್ನು ಕೇಂದ್ರಕ್ಕೆ ಎಳೆಯುತ್ತವೆ. ಹೆಚ್ಚಿನ ಪ್ರಮಾಣದ ದ್ರವ್ಯರಾಶಿಯನ್ನು ಹೊಂದಿರುವ ವಸ್ತುಗಳು ಹೆಚ್ಚು ಗುರುತ್ವಾಕರ್ಷಣೆ ಹೊಂದಿರುತ್ತವೆ. ಪರಸ್ಪರ ಹತ್ತಿರವಿರುವ ವಸ್ತುಗಳು ಪರಸ್ಪರ ದೂರವಿರುವ ವಸ್ತುಗಳಿಗಿಂತ ಬಲವಾದ ಗುರುತ್ವಾಕರ್ಷಣೆ ಹೊಂದಿರುತ್ತವೆ. ಗುರುತ್ವಾಕರ್ಷಣೆಯನ್ನು ವೇಗವರ್ಧನೆಯಿಂದ ಅಳೆಯಲಾಗುತ್ತದೆ. ಸೆಕೆಂಡಿಗೆ ಸುಮಾರು 9.8 ಮೀಟರ್ ಅಂದರೆ 32 ಅಡಿ ಸ್ಕ್ವೇರ್ ಆಗಿದೆ. ಅಂದರೆ ಪ್ರತಿ ಸೆಕೆಂಡಿಗೆ ವಸ್ತುವು ಮುಕ್ತ ಪತನದಲ್ಲಿರುವಾಗ ಅದರ ವೇಗ ಸೆಕೆಂಡಿಗೆ 9.8 ಮೀಟರ್ನಷ್ಟು ಹೆಚ್ಚಾಗುತ್ತದೆ. ಗುರುತ್ವಾಕರ್ಷಣೆಯನ್ನು ಅಳೆಯುವ ಸಾಧನ ಅಂದರೆ ವೇಗವರ್ಧನೆಯಿಂದ ಅಳೆಯಲಾಗುತ್ತೆ. ಸೆಕೆಂಡಿಗೆ ಸುಮಾರು 9.8 ಮೀಟರ್ ವೇಗವರ್ಧನೆಯಿಂದ ಅಳೆಯಲಾಗುತ್ತೆ. ಅಂದರೆ ಪ್ರತಿ ಸೆಕೆಂಡಿಗೆ ವಸ್ತು ಮುಕ್ತ ಪತನದಲ್ಲಿರುವಾಗ ಅದರ ವೇಗ 9.8 ಮೀಟರ್ನಷ್ಟು ಹೆಚ್ಚಾಗುತ್ತೆ. ಗುರುತ್ವಾಕರ್ಷಣೆಯನ್ನು ದ್ರವ್ಯರಾಶಿಗೆ ಅನುಗುಣವಾಗಿ ಅಳೆಯಲಾಗುತ್ತದೆ. ಚಂದ್ರನ ಮೇಲ್ಮೈಯಲ್ಲಿ ಬೀಳುವ ವೇಗವರ್ಧನೆಯು ಪ್ರತಿ ಸೆಕೆಂಡಿಗೆ 1.6 ಮೀಟರ್ ಸ್ಕ್ವೇರ್ ಆಗಿದೆ. ಅಂದರೆ ಗುರುತ್ವಾಕರ್ಷಣೆ ದ್ರವ್ಯರಾಶಿಗೆ ಅನುಗುಣವಾಗಿ ಅಳೆಯಲಾಗುತ್ತೆ. ಚಂದ್ರನ ಮೇಲ್ಮೈನ ವೇಗವರ್ಧನೆಯು ಪ್ರತಿ ಸೆಕೆಂಡಿಗೆ 1.6 ಮೀಟರ್ ಸ್ಕ್ವೇರ್ ಆಗಿದೆ. ಭೂಮಿಯ ಎಲ್ಲ ಗುರುತ್ವಾಕರ್ಷಣೆಯು ಅದರ ದ್ರವ್ಯರಾಶಿಯಿಂದ ಬರುತ್ತದೆ. ಗುರುತ್ವಾಕರ್ಷಣೆಯ ಸಿದ್ಧಾಂತದ ಅಭಿವೃದ್ಧಿ ಕ್ಷೇತ್ರವು ಶ್ರೇಷ್ಠ ವಿಜ್ಞಾನಿಗಳಾದ ಐಸಾಕ್ ನ್ಯೂಟನ್ ಮತ್ತು ಆಲ್ಬರ್ಟ್ ಐನ್ಸ್ಟೈನ್ರ ಅದ್ಭುತ ಕೃತಿಗಳಿಂದ ರಚಿಸಲ್ಪಟ್ಟಿದೆ. ಇದರ ವಿಶೇಷತೆ ಎಂದರೆ ದ್ರವ್ಯರಾಶಿಯನ್ನು ಮಾತ್ರವಲ್ಲದೆ ಬೆಳಕಿನ ಮೇಲೂ ಎಳೆಯುವ ಶಕ್ತಿ. ಈ ತತ್ವವನ್ನು ಕಂಡುಹಿಡಿದವರು ಆಲ್ಬರ್ಟ್ ಐನ್ಸ್ಟೈನ್. ಅಂದರೆ ಗುರುತ್ವಾಕರ್ಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ ವಿಜ್ಞಾನಿಗಳು ಯಾರು ಅಂದರೆ ಐಸಾಕ್ ನ್ಯೂಟನ್ ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ರವರು. ಅವರ ಅದ್ಭುತ ಕೃತಿಗಳಿಂದ ಇದನ್ನು ರಚಿಸಲ್ಪಟ್ಟಿದೆ. ಇದರ ವಿಶೇಷತೆ ಏನು ಅಂತ ಆದರೆ ದ್ರವ್ಯರಾಶಿಯನ್ನು ಮಾತ್ರ ಅಲ್ಲದೆ ಬೆಳಕಿನ ಮೇಲೂ ಅದು ಎಳೆಯುವ ಶಕ್ತಿಯನ್ನು ಹೊಂದಿದೆ. ಆ ತತ್ವವನ್ನು ಪ್ರತಿಪಾದಿಸಿದವರು ಆಲ್ಬರ್ಟ್ ಐನ್ಸ್ಟೈನ್ ರವರು. ಇನ್ನು ಉದಾಹರಣೆ ಕೊಡೋದಾದ್ರೆ, ಫ್ಲಾಶ್ ಲೈಟನ್ನು ನಾವು ಮೇಲಕ್ಕೆ ಹತ್ತಿಸಿದ್ರೆ ಗುರುತ್ವಾಕರ್ಷಣೆಯು ಅದನ್ನು ಎಳೆಯುತ್ತಿದ್ದಂತೆ ಅದರ ಬೆಳಕು ಅಗ್ರಾಹ್ಯವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ಕಪ್ಪು ಕುಳಿಗಳ ಸಂದರ್ಭದಲ್ಲಿ ಗುರುತ್ವಾಕರ್ಷಣೆಯು ಬಹಳ ಮುಖ್ಯವಾಗಿದೆ. ಗುರುತ್ವಾಕರ್ಷಣೆ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಇದು ಜಗತ್ತನ್ನು ಸುಂದರವಾದ ಸಮಗ್ರ ತುಣುಕಿನಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ಇನ್ನು ಕಪ್ಪು ಕುಳಿಗಳ ಸಂದರ್ಭದಲ್ಲಿಯೂ ಸಹ ಗುರುತ್ವಾಕರ್ಷಣೆ ಬಹಳ ಮುಖ್ಯವಾಗಿದೆ. ಇನ್ನು ಗುರುತ್ವಾಕರ್ಷಣೆ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತು ಸುಂದರವಾದ ಸಮಗ್ರ ತುಣುಕಿನಲ್ಲಿ ಅದನ್ನು ಹಿಡಿದಿಟ್ಟುಕೊಂಡಿದೆ. ಇನ್ನು ಗುರುತ್ವಾಕರ್ಷಣೆಯ ಮೇಲೆ ಪರಿಣಾಮ ಬೀರುವಂಥ ಅಂಶಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ದ್ರವ್ಯರಾಶಿ ಮೊದಲಿಗೆ. ವಸ್ತುವಿನ ದ್ರವ್ಯರಾಶಿ ಹೆಚ್ಚು ಅದರ ಗುರುತ್ವಾಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಮತ್ತೊಂದು ದೂರ. ಎರಡು ವಸ್ತುಗಳ ನಡುವಿನ ಗುರುತ್ವಾಕರ್ಷಣಾ ಬಲವನ್ನು ನಿರ್ಧರಿಸುವ ಮತ್ತೊಂದು ಅಂಶವೆಂದರೆ ಎರಡರ ವಸ್ತುವಿನ ನಡುವಿನ ಅಂತರ. ದ್ರವ್ಯರಾಶಿ ಮತ್ತು ದೂರ ಪರಿಣಾಮ ಬೀರತಕ್ಕಂಥ ಅಂಶಗಳು. ಗುರುತ್ವಾಕರ್ಷಣೆಯು ದೂರದೊಂದಿಗೆ ದುರ್ಬಲಗೊಳ್ಳುತ್ತದೆ ಮತ್ತು ಪರಸ್ಪರ ಹತ್ತಿರವಿರುವ ವಸ್ತುಗಳು ಹೆಚ್ಚು ಗುರುತ್ವಾಕರ್ಷಣೆಯನ್ನು ಹೊಂದಿರುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಗುರುತ್ವಾಕರ್ಷಣೆಯ ಒಂದು ಕಿರು ಪರಿಚಯ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.